ಮಾದಕ ವಸ್ತುಗಳನ್ನು ಬಳಸುವುದರಿಂದ ಬದುಕು ನಾಶವಾಗುತ್ತೆ. ಸಾರ್ವಜನಿಕರು ಆದಷ್ಟು ಮಾದಕ ವಸ್ತುಗಳಿಂದ ದೂರ ಇರಬೇಕು ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶ ಸಂತೋಷ್ ತಿಳಿಸಿದರು. ನಗರದ ಬಸವೇಶ್ವರ ಕಾಲೇಜಿನ ಆವರಣದಲ್ಲಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ, ಶಿವಮೊಗ್ಗ ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ, ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ನಶಾಮುಕ್ತ ಸಮಾಜಕ್ಕಾಗಿ ಶ್ರಮಿಸ್ತಾ ಇರುವ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾದ ಜಾಗೃತಿ ಮತ್ತು ಪ್ರತಿಜ್ಞಾ ಬೋಧನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಶಾಮುಕ್ತ ಭಾರತ ಅಭಿಯಾನಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ. ಮಾದಕ ವಸ್ತುಗಳನ್ನು ಬಳಸುವುದರಿಂದ ಬದುಕನ್ನ ಸಂಪೂರ್ಣವಾಗಿ ನಾಶವಾಗುವ ಜೊತೆಯಲ್ಲಿ ಕುಟುಂಬದ ಮೇಲೆ ತುಂಬಾ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು. ಇನ್ನು ಮಾನವೀಯ ಮೌಲ್ಯಗಳನ್ನು ನಾವು ಉಳಿಸಿ ಬೆಳೆಸಬೇಕು. ನಮ್ಮ ಮಕ್ಕಳಲ್ಲಿ ಬೆಳೆಸೋದ್ರಿಂದ ಜೊತೆಗೆ ಮದ್ಯ ಮತ್ತು ಮಾದಕ ವಸ್ತು ಬಳಕೆಯಿಂದ ಅವರನ್ನ ದೂರ ಇಡಬೇಕು. ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸೋಣ. ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ತುಂಬಾ ಅಗತ್ಯ. ಯಾವುದೇ ಆಕರ್ಷಣೆಗೆ ಒಳಗಾಗದೆ ಮತ್ತು ಇಂತಹ ಅಪರಾಧಗಳನ್ನ ಕಂಡು ಬಂದಲ್ಲಿ ತಕ್ಷಣ ಪೊಲೀಸರಿಗೆ ತಿಳಿಸಬೇಕು. ಇನ್ನು ಪೋಕ್ಸೋ ಕಾಯ್ದೆಯ ಬಗ್ಗೆ ಅರಿವು ಇರಬೇಕು. ವಿದ್ಯಾರ್ಥಿಗಳು ಉತ್ತಮ ಜೀವನ ಕೌಶಲ್ಯಗಳನ್ನ, ಸಕಾರಾತ್ಮಕ ಭಾವನೆಗಳನ್ನ ರೂಢಿಸಿಕೊಳ್ಬೇಕು. ಇದರಿಂದ ಸದೃಢವಾದ ರಾಷ್ಟ್ರ ನಿರ್ಮಾಣದಲ್ಲಿ ನಿಮ್ಮ ಪಾತ್ರ ತುಂಬಾ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದರು. ಸಣ್ಣ ವಯಸ್ಸಿನ ಮಕ್ಕಳು ಕೂಡ ವ್ಯಸನಕ್ಕೆ ತುತ್ತಾಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅಡಿಕ್ಷನ್ ಅಂತ ಹೇಳಿದ್ರೆ ಅಂತ ಒಂದು ವ್ಯಸನ ನಮ್ಮಲ್ಲಿ ದುರದೃಷ್ಟವಶಾತ್ ಸಣ್ಣ ವಯಸ್ಸಿನ ಮಕ್ಕಳು ಕೂಡ ವ್ಯಸನಕ್ಕೆ ತುತ್ತಾಗ್ತಾ ಇದ್ದಾರೆ. ಕೊಟ್ಟು ಬೇರೆಯವ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರೆ ನೀವು ಮೊದಲು ಆಟಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಪ್ರಾಪ್ತ ಒಂದು ಅಪರಿಚಿತ ವ್ಯಕ್ತಿ ಬರ್ತಾನೆ, ನಿಮಗೆ ಒಂದು ಡಬ್ಬಿ ಕೊಡ್ತಾನೆ, ಅಲ್ಲಿ ಮೂಲದ ಅಂಗಡಿಗೆ ಹೋಗಿ ಕೊಟ್ಟು ಬಾ, ನಾನು ನಿನಗೆ 500 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಿಮಗೆ ಹಣವನ್ನು ಕೊಟ್ಟು ಆ ವಸ್ತುವನ್ನು ಕೊಟ್ಟು ತಾನು ಮಾರಾಟ ಮಾಡುವಂತಹ ಒಂದು ಏರಿಯಾಕ್ಕೆ ತಲುಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಮುಖ್ಯವಾಗಿ ಜಾಗೃತಿ. ಆ ಕಾರಣಕ್ಕಾಗಿ ನಿಮಗೆ ಇವತ್ತು ನಾವಿಲ್ಲಿ ಶಾಲೆಗೆ ಬಂದಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಗಂಭೀರವಾದ ವಿಷಯ ನಿಮಗೆಲ್ಲ ಗೊತ್ತು. ಪ್ರಾಮಾಣಿಕ ಉತ್ತರ ಕೊಟ್ಟರೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಅವಾಗಿಂದ ಒಂದು ಅನುಕೂಲ, ಒಂದು ಅವಕಾಶ. ನಾನು ಸೂಕ್ಷ್ಮವಾಗಿ ನಿಮಗೆ ಹೇಳ್ತೀನಿ, ಗುಡ್ ಟಚ್ ಬ್ಯಾಡ್ ಟಚ್ ತಿಳ್ಕೊಳ್ಳಿ. ಇದನ್ನ ನೀವಷ್ಟೇ ಅಲ್ಲದೆ ನಿಮ್ಮ ಮನೆಗಿರ್ತಕ್ಕಂಥ ಮಕ್ಕಳು, ಅಕ್ಕಪಕ್ಕದ ಮಕ್ಕಳಿಗೆ ಕೂಡ ಹೇಳಬೇಕು. ಅಂತಹ ಮಕ್ಕಳು ಯಾರಾದರೂ ಗುಡ್ ಟಚ್ ಬ್ಯಾಡ್ ಟಚ್ ಬಿಟ್ಟು ಅವ್ರಿಗೆ ಅನ್ಸೇಫ್ ಟಚ್ ಮಾಡ್ತಿದ್ದಾರೆ, ಬ್ಯಾಡ್ ಟಚ್ ಮಾಡ್ತಿದ್ದಾರೆ ಅಂದರೆ ಸ್ಕೂಲಲ್ಲಿ ಸೊಂಟದ ಕೆಳಭಾಗ ಅಂತ ಹೇಳಿ ಅದರಲ್ಲಿ ಅಪರಾಧ ಆಗ್ತದೆ. ಟಚ್ಚು ಅನ್ಸೇಫ್ ಟಚ್ ಮಾಡ್ತಾರೆ ಅಂತಂದರೆ ಅದನ್ನ ನೀವು ಗುರುಗಳಿಗೆ ಸ್ಕೂಲಲ್ಲಿ ಮನೆಯಲ್ಲಿ